ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ದರೋಡೆಯಾಗಿದ್ದ 7 ಕೋಟಿ 11 ಲಕ್ಷ ರೂಪಾಯಿ ಹಣದ ಪೈಕಿ 5 ಕೋಟಿ 76 ಲಕ್ಷ ಹಣವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಈಗ 3 ದಿನಗಳ ಹಿಂದೆ ನಡೆದಂತಹ ದರೋಡೆ ಪ್ರಕರಣ 72 ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ ಬೆಂಗಳೂರು ಪೊಲೀಸರು. 5.76 ಕೋಟಿ ಹಣ ವಶಕ್ಕೆ ಪಡೆದಿರತಕ್ಕಂಥದ್ದು. ಎಲ್ಲ ಮಾಹಿತಿಯನ್ನು ಪೊಲೀಸ್ ಕಮಿಷನರ್ ಈಗಾಗಲೇ ಹೇಳಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಹಣವನ್ನು ಸೀಸ್ ಮಾಡಿರ್ತಕ್ಕಂಥ ವಿಚಾರ. 8 ಮಂದಿ ದರೋಡೆಕೋರರ ಪೈಕಿ 3ರನ್ನು ಬಂಧಿಸಿದ್ದಾರೆ. ಇನ್ನೂ 5 ಜನ ಅವ್ರಿಗೋಸ್ಕರ ಕಾರ್ಯಾಚರಣೆ ಈಗ ಮುಂದುವರೆದಿದೆ. ಆಮೇಲೆ ಇನ್ನೂ ಕೂಡ 1.35 ಕೋಟಿ ಹಣ ರಿಕವರಿ ಆಗಬೇಕಲ್ಲ, ಅದರದ್ದು ಕೂಡ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ 3 ಜನ ಸಿಕ್ಕಿರೋದ್ರಿಂದ ಉಳಿದವರನ್ನು ಪತ್ತೆ ಹಚ್ಚೋದು ಏನು ದೊಡ್ಡ ಕತೆ ಅಲ್ಲ. ಯಾರಾದರೂ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಬೇಗ ಒಬ್ಬರು ಸಿಕ್ಬಿಡ್ಬೇಕು. ಅವ್ರು ಬಾಯಿ ಬಿಡ್ತಕ್ಕಂಥದ್ದು ಏನೆಲ್ಲ ವಿಚಾರಗಳು ಅನ್ನೋದ್ರ ಮೇಲೆ ಉಳಿದ ಆರೋಪಿಗಳು ಕೂಡ ಸಿಗ್ತಕ್ಕಂಥದ್ದು. ಇಂಥ ಪ್ರಕರಣಗಳಲ್ಲಿ ಯಾವತ್ತೂ ಕೂಡ ತುಂಬ ಸವಾಲುಗಳಿರ್ತವೆ. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಪೊಲೀಸರು ಹಣವನ್ನು ರಿಕವರಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. 5 ಕೋಟಿ 76 ಲಕ್ಷ ಹಣ ಗೊತ್ತಾಗುತ್ತೆ, ಮುಂದಕ್ಕೆಲ್ಲ ಗೊತ್ತಾಗುತ್ತೆ. ಬಟ್ ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ಈ ಆಪರೇಷನ್ ಇನ್ನೂ ಮುಗಿದಿಲ್ಲ. ದ ಎಂಡ್ ಅನ್ನೋದಾಗಿಲ್ಲ. ಯಾವಾಗ ಅದು ಅಂದರೆ ಪೂರ್ತಿ ಹಣ ರಿಕವರಿ ಆಗಬೇಕು, ಎಲ್ಲ ಆರೋಪಿಗಳು ಸಿಗಬೇಕು, ಆಗ ಆಪರೇಷನ್ ಮುಗೀತು ಅಂತ ಅರ್ಥ. ಬಟ್ ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಸದ್ಯಕ್ಕೆ ದೊಡ್ಡ ಯಶಸ್ಸು ಪೊಲೀಸರಿಗೆ ಸಿಕ್ಕಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಆಗಲೇ ಪೊಲೀಸ್ ಕಮಿಷನರ್ ಮಾತನಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊತಾ ಇದ್ದೆ. ತುಂಬ ಸವಾಲುಗಳಿತ್ತು. ಆ ಸವಾಲನ್ನು ಮೆಟ್ಟಿ ನಿಂತು ಇಷ್ಟು ದುಡ್ಡನ್ನು ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ ಹೆಂಗೆ ಸಾಧ್ಯ ಆಯಿತು ಇದು? ಮತ್ತು ಆರೋಪಿಗಳು ವಿಪರೀತ ಪ್ರೀಪ್ಲಾನ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗಿ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಹೇಳ್ತಾ ಇರೋಂಥದ್ದು ಈ ಆರೋಪಿಗಳೇನಿದ್ರು 8 ಜನ ಆರೋಪಿಗಳು ಕೂಡ ಕಳೆದ 3 ತಿಂಗಳಿಂದನೂ ಕೂಡ ನಿರಂತರವಾಗಿ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಜೊತೆಗೆ ಅತಿ ಹೆಚ್ಚಿನ ಹಣ ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ, ಎಲ್ಲಿ ಫ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಂದಷ್ಟು ಪ್ರಯತ್ನಗಳನ್ನು ಮಾಡಿದರು. ಯಾಕೆಂದರೆ ರೂಟ್ ಮ್ಯಾಪನ್ನು ಮಾಡ್ತಿದ್ದಂಥ CMSನ ಅಧಿಕಾರಿ, ಅಂದರೆ ಒಳಗಡೆನೇ ಇದ್ದಂಥ ಒಬ್ಬ ಅಧಿಕಾರಿ ಏನಿದ್ದ, ಅಂದರೆ ಕೆಲಸ ಮಾಡ್ತಾ ಇದ್ದಂಥವನು, ಆತ ಯಾವ ರೂಟ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಹೋಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು. ಆತ ಕೊಟ್ಟಂಥ ರೂಟ್ ಮ್ಯಾಪ್ನ ಮಾಹಿತಿಯನ್ನು ಆಧರಿಸಿಯೇ ಈ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಜೊತೆಗೆ 8 ಜನ ಆರೋಪಿಗಳಿದ್ದಾರೆ. 8 ಜನ ಆರೋಪಿಗಳು ಕೂಡ ಇದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋಗುವಂಥದ್ದು, ಪ್ಲಾನ್ ಅನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಅನ್ನು ಮಾಡಬೇಕು, ಜೊತೆಗೆ ಹಣವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ನಿರಂತರವಾಗಿ ಪ್ಲಾನ್ ಅನ್ನು ಮಾಡಿದ್ರು. ಜೊತೆಗೆ 15 ದಿನದ ಹಿಂದೆ, ಯಾಕೆಂದ್ರೆ ಬುಧವಾರ ಅಷ್ಟೇ ಈ ಕೃತ್ಯ ನಡೆದಿರುವಂಥದ್ದು, ಬುಧವಾರಕ್ಕಿಂತ 15 ದಿನದ ಹಿಂದೆ ರೇಖೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ CCTV ಇಲ್ಲ, ಜೊತೆಗೆ ಯಾವ ಪ್ರದೇಶದಲ್ಲಿ CCTV ಇಲ್ಲದಿರುವಂಥ ಜಾಗ, ಜೊತೆಗೆ ಎಲ್ಲರನ್ನು ಕೂಡ ಎಲ್ಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು, ಜೊತೆಗೆ ಹಣವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಜೊತೆಗೆ ಹಣವನ್ನು ಯಾವ ಜಾಗದಲ್ಲಿ ಶೇಖರಣೆ ಮಾಡಿರಬೇಕು, ಇದೆಲ್ಲದ್ರ ಬಗ್ಗೆಯೂ ಕೂಡ ಈ ಹಿಂದಿನ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಜೊತೆಗೆ ಯಾರೊಬ್ರು ಕೂಡ ಮೊಬೈಲ್ನಲ್ಲಿ ಮಾತಾಡದೇ ಇರುವಂಥದ್ದು, ಜೊತೆಗೆ ಯಾರೊಬ್ರು ಕೂಡ ಮೆಸೇಜ್ಗಳನ್ನು ಶೇರ್ ಮಾಡ್ಕೊಳ್ದೇ ಇರುವಂಥದ್ದು, ಇದೆಲ್ಲನೂ ಕೂಡ ನಿರಂತರವಾಗಿ ಪ್ಲಾನ್ ಅನ್ನು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇರುವಂಥದ್ದು. ಆತನಿಗೆ ಇನ್ವೆಸ್ಟಿಗೇಷನ್ ಯಾವ ರೀತಿಯಲ್ಲಿ ಮಾಡ್ತಾರೆ, ಜೊತೆಗೆ ಕಳ್ಳರನ್ನ ಯಾವ ರೀತಿಯಲ್ಲಿ ಹಿಡಿತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಇದ್ದಿತ್ತು. ಆತ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನು ಕೊಟ್ಟಿದ್ದ, ಟ್ರೈನಿಂಗ್ ಅನ್ನು ಕೊಟ್ಟು ಅದನ್ನ ಮಾಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ 3 ಜನ ಆರೋಪಿಗಳಿಂದರೆ 3 ಜನ ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿ ಅವರ ಬಳಿ, ಅಂದ್ರೆ ಅವರ ಬಳಿಯಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಪಿಗಳು ಬೇರೆ ಕಡೆಯಲ್ಲಿ ಸಂಗ್ರಹಣೆ ಮಾಡಿದಂತ 5.76 ಕೋಟಿಯಷ್ಟು ಹಣವನ್ನ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇನ್ನುಳಿದಂತ ಆರೋಪಿಗಳೇನಿದ್ದಾರೆ ಆರೋಪಿಗಳನ್ನು ಕೂಡ ಬಂಧಿಸುವಂಥದ್ದು, ಜೊತೆಗೆ ಅವರ ಬಳಿಯಲ್ಲಿ ಇರುವಂತಹ ಬಾಕಿ ಉಳಿದ ಹಣ 1.35 ಲಕ್ಷ ಏನಿದೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಅರವಿಂದ್, ಏನಂದ್ರೆ ಈ 3 ಜನ ಆರೋಪಿಗಳಿಂದರೆ 3 ಜನ ಆರೋಪಿಗಳು ಕೂಡ ಯಾರೊಬ್ರು ಕೂಡ ಹಣದ ಜೊತೆಯಲ್ಲಿ ಹೋಗಿರುವಂತಹ ಆರೋಪಿಗಳು ಅಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಡ್ತಾರೆ. ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಆದ ನಂತರ ಬೆಂಗಳೂರಿನಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ರು. ಪೊಲೀಸ್ನಾದಂಥ ಅಣ್ಣಪ್ಪ ನಾಯಕ್ ಏನಿದ್ದ ಆತನು ಕೂಡ ಬೆಂಗಳೂರಿನಲ್ಲೇ ಇದ್ಕೊಂಡು ಯಾವ ರೀತಿಯಲ್ಲಿ ಪೊಲೀಸರ ಕಾರ್ಯಾಚರಣೆ ನಡೀತಾ ಇದೆ, ಜೊತೆಗೆ ಯಾವ್ಯಾವ ಟೋಲ್ನ ಮಾನಿಟರಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಅರವಿಂದ್, ಓಕೆ. ಇದ್ರ ಜೊತೆಗೆ ಮುರಳಿ, ಗೋವಿಂದಪುರ ಠಾಣೆಯ ಪೇದೆ ಅಣ್ಣಪ್ಪ ನಾಯಕ್ ಅಂತಂದ್ಬಿಟ್ಟು ಆತನ ಪಾತ್ರ ಇಡೀ ಈ ದರೋಡೆನಲ್ಲಿ ಏನಿತ್ತು, ಜೊತೆಗೆ ಈಗ ಬಂಧಿಸಲ್ಪಟ್ಟಿರ್ತಕ್ಕಂಥ ಆರೋಪಿಗಳ ಹಿನ್ನೆಲೆ ಏನು ಅಂತ ಏನಾದರೂ ಗೊತ್ತಾಯ್ತಾ?
ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಈಗ ಬಂಧಿಸಿರುವಂತಹ ಆರೋಪಿಗಳ ಪೈಕಿ 3 ಆರೋಪಿಗಳಿದ್ದಾರೆ. ಆ 3 ಆರೋಪಿಗಳ ಪೈಕಿ ಒಬ್ಬ ಗೋಪಿ ಅಂತೇಳಿ ಆತ ಪ್ರೆಸೆಂಟ್ ಆಗಿ ಈಗ ಅಲ್ಲೇ ವರ್ಕ್ ಅನ್ನ ಮಾಡ್ತಾ ಇದ್ದ. ಗಾಡಿ ಯಾವ ರೂಟ್ ನ ಮ್ಯಾಪ್ ನಲ್ಲಿ ಹೋಗಬೇಕು ಏನು ಅನ್ನೋದ್ರ ಬಗ್ಗೆ ಆತನೇ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಇನ್ನು ಅಣ್ಣಪ್ಪ ನಾಯಕ್ ಪೊಲೀಸ್ ಕಾನ್ಸ್ಟೇಬಲ್ ಆತನಿಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡುವಂಥದ್ದು, ಇನ್ವೆಸ್ಟಿಗೇಷನ್ ನ ಮಾಹಿತಿಗಳು, ಜೊತೆಗೆ ಅದು ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಬೇಕು, ಜೊತೆಗೆ ಯಾವ ರೀತಿಯಲ್ಲಿ ಆಪರೇಟ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಆತನಿಗೆ ಸಂಪೂರ್ಣವಾಗಿ ಮಾಹಿತಿ ಇತ್ತು ಅನ್ನೋದು ಗೊತ್ತಾಗಿರುವಂಥದ್ದು. ಇನ್ನೊಂದು ಜೋವಿಯರ್ ಅಂತೇಳಿ ಆತ CMS ಕಂಪನಿಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂತ ಎಕ್ಸ್ ಎಂಪ್ಲಾಯ್. ಕಳೆದ 1 ವರ್ಷದ ಹಿಂದೆ ಆತನಿಗೆ ಅಪಘಾತ ಆಗಿರುತ್ತೆ. ಅಪಘಾತ ಆದ ಬಳಿಕ ಆತ ಕೆಲಸವನ್ನ ಬಿಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಇವರೆಲ್ಲರೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡು ಯಾವ ರೀತಿಯಲ್ಲಿ ಯಾಮಾರಿಸಬಹುದು, ಜೊತೆಗೆ ಈಗ DJ ಹಳ್ಳಿಯಲ್ಲಿ ಮೊದಲು ಈ ಕೃತ್ಯ ಆಗಿದೆ. ಅಂದ್ರೆ ವಾಹನದಲ್ಲಿರುವಂತಹ ಹಣವನ್ನ ಕಳ್ತನ ಮಾಡಿದ್ದಾರೆ ಅಂತೇಳಿ DJ ಹಳ್ಳಿಯಲ್ಲಿ ಕಳ್ತನ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನ ಹೊರ ಹಾಕ್ತಾರೆ. ಅಂದ್ರೆ ಇಡೀ ಪೊಲೀಸರೆಲ್ಲ ಕೂಡ ಆ ಕಡೆ ಡೈವರ್ಟ್ ಆಗಬೇಕು, ಡೈವರ್ಟ್ ಆಗಿ ಅಲ್ಲಿ ಹುಡುಕಾಟವನ್ನ ಮಾಡಬೇಕು. ಅದಾದ ಬಳಿಕ ಏನು ಸೌತ್ ನಲ್ಲಿ ಆಗಿದೆ, ಅಂದ್ರೆ ಇದೇ ಅಶೋಕ ಪಿಲ್ಲರ್ನ ಬಳಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ರವಾನೆಯನ್ನ ಮಾಡುವಂಥದ್ದು. ಅಂದ್ರೆ ಇಡೀ ಘಟನಾವಳಿ ಆಗಿ ಸರಿಸುಮಾರು 1.5-2 ಗಂಟೆಗಳ ಕಾಲ ಆದ್ರೂ ಕೂಡ ಎಲ್ಲ ಆಗಿದೆ ಮತ್ತು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಕೂಡ ಪೊಲೀಸರ ಬಳಿಯಲ್ಲಿ ಇರಲಿಲ್ಲ. ಅದಾದ ಬಳಿಕ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡುವಂಥದ್ದು, ಒಂದಷ್ಟು CCTV ಫುಟೇಜಸ್ ನ ವ್ಯಾಲ್ಯೂಯೇಷನ್ ಅನ್ನ ಮಾಡುವಂಥದ್ದು, ಅದಾದ ನಂತರ ಅದಕ್ಕೆ ಸಪೋರ್ಟಿವ್ ಸಾಂದರ್ಭಿಕ ಸಾಕ್ಷ್ಯಗಳೇನಿತ್ತು ಅದನ್ನೆಲ್ಲ ಕೂಡ ಕಲೆ ಹಾಕ್ತಾ ಬಂದ ಸಂದರ್ಭದಲ್ಲಿ ಈ 3 ಆರೋಪಿಗಳು ಬೆಂಗಳೂರಿನಲ್ಲೇ ಸಿಗ್ತಾರೆ. ಬೆಂಗಳೂರಿನಲ್ಲಿ ಸಿಕ್ಕಿದ ಬಳಿಕ ಅವರನ್ನು ವಶಕ್ಕೆ ಪಡೆದುಕೊಂಡು ಹಣ ಎಲ್ಲಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಅವರ 3ರ ಬಳಿಯಲ್ಲಿ ಬಾಯಿ ಬಿಡಿಸಿಕೊಂಡು ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಹಣದ ಜೊತೆಯಲ್ಲಿ ಹೋದಂತ ಇನ್ನುಳಿದಂತ 6 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಇನ್ನೂ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದಷ್ಟು ಹಣವನ್ನು ರಿಕವರ್ ಮಾಡಬೇಕು ಮತ್ತು ಇನ್ನೂ 6 ಜನ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಬೇಕಾಗಿರುವಂತದ್ದು. ಅರವಿಂದ್.